ಇನ್ನು ಬೆಂಕಿ ಅವಘಡದಲ್ಲಿ ಪವನ್ ಕಲ್ಯಾಣ್ ಅವರ ಕಿರಿಯ ಪುತ್ರನಿಗೆ ಗಾಯ ಆಗಿದೆ. ಸಿಂಗಾಪುರದ ಶಾಲೆಯಲ್ಲಿ ಒಂದು ಅಗ್ನಿ ದುರಂತ ಸಂಭವಿಸಿಬಿಟ್ಟಿದೆ. ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಅವರ ಪುತ್ರ ಸಿಂಗಾಪುರದ ಶಾಲೆಯೊಂದರಲ್ಲಿ ಶಿಕ್ಷಣವನ್ನ ಮಾಡ್ತಿದ್ದಾರೆ. ಆದರೆ ವಿದ್ಯಾಭ್ಯಾಸ ಮಾಡ್ತಿರುವಂತ ಸಿಂಗಾಪುರದ ಶಾಲೆಯಲ್ಲಿ ಅನಾಹುತ ಒಂದು ಸಂಭವಿಸಿಬಿಟ್ಟಿದೆ. ಯಾವುದು ಅಗ್ನಿ ದುರಂತ ಆಗಿದೆ. ಈ ಮೂಲಕವಾಗಿ ಡಿಸಿಎಂ ಪವನ್ ಕಲ್ಯಾಣ್ ಅವರ ಪುತ್ರ ಮಾರ್ಕ್ ಶಂಕರ್ ಅವರಿಗೆ ಈಗ ಒಂದಿಷ್ಟು ಆರೋಗ್ಯ ಸಮಸ್ಯೆ ಉಂಟಾಗಿರುವಂಥದ್ದು. ಸದ್ಯ ಸಿಂಗಾಪುರದ ಆಸ್ಪತ್ರೆಯಲ್ಲಿ ಪವನ್ ಮಗನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. 2017ರಲ್ಲಿ ಪವನ್ ಮತ್ತು ಅನ್ನ ದಂಪತಿಗೆ ಜನಿಸಿದಂತಹ ಶಂಕರ್ ಸಿಂಗಾಪುರದಲ್ಲಿ ಓದ್ತಾ ಇದ್ರು. 8 ವರ್ಷದ ಮಾರ್ಕ್ ಶಂಕರ್ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಶಾಲೆಯಲ್ಲಿ. ಆದರೆ ದಿಢೀರಂತ ಸಿಂಗಾಪುರದ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿಬಿಟ್ಟಿದೆ. ಈ ಹೊತ್ತಿನಲ್ಲಿ ಕೈ ಕಾಲುಗಳಿಗೆ ಗಂಭೀರವಾಗಿ ಗಾಯ ಆಗಿದೆ ಅಗ್ನಿ ದುರಂತದಿಂದಾಗಿ. ಬೆಂಕಿ ಅವಘಡದಲ್ಲಿ ಪವನ್ ಕಲ್ಯಾಣ್ ಅವರ ಕಿರಿಯ ಪುತ್ರನಿಗೆ ಗಾಯ ಆಗಿರುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಇದಾಗಿರೋದು ಸಿಂಗಾಪುರದ ಶಾಲೆಯಲ್ಲಿ ಓದ್ತಾ ಇದ್ರು. 2017ರಲ್ಲಿ ಪವನ್ ಮತ್ತು ಅನ್ನ ದಂಪತಿ ಮದುವೆ ಆಗಿದ್ರು. ಅವರ ಕಿರಿಯ ಪುತ್ರ ಮಾರ್ಕ್ ಶಂಕರ್ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ.